ನಮಸ್ಕಾರ ವೀಕ್ಷಕರೇ, ಕೆಟಿವಿ ನ್ಯೂಸ್ಗೆ ಸ್ವಾಗತ. ನಾನು ವಿಜಯ್ ಕುಮಾರ್ ಗೋಲ್ಗಿರಿ. ಮೊದಲಿಗೆ ಹೆಡ್ಲೈನ್ಸ್. ಅಮಾನವೀಯ ಹಲ್ಲೆಗೆ ಒಳಗಾದ ಮಹಿಳೆಯನ್ನ ಭೇಟಿಯಾದ ಸಚಿವ ಪಾಟೀಲ್. ಘಟನೆ ಕುರಿತು ಸಮಗ್ರ ತನಿಖೆಗೆ ಆದೇಶ. ಡಿಸಿ ಕಚೇರಿಯಲ್ಲಿ ಕಾಲ್ ಸೆಂಟರ್ ಸ್ಥಾಪನೆಗೆ ಭರವಸೆ. ಕೊಲೆ ಆರೋಪಿಗಳನ್ನ ಬಂಧಿಸಿದ ಸಿಂದಗಿ ಪೊಲೀಸರು. ನಿತ್ಯ ಪ್ರಾಣ ಭಯದಲ್ಲಿ ಜೀವನ ನಡೆಸುತ್ತಿರುವ ಹರ್ನಾಳ ಕುಟುಂಬ. ಆರೋಪಿಗಳ ಬಂಧನಕ್ಕೆ ಆಗ್ರಹ. ಜಾಡ್ರ ಓಣಿಯಲ್ಲಿ ಹುಚ್ಚು ನಾಯಿಯ ಉಪಟಳ. ಮಗು ಸೇರಿ 8ಕ್ಕೂ ಹೆಚ್ಚು ಜನರಿಗೆ ಗಾಯ. ನಾಯಿಯನ್ನು ಕೊಂದು ಹಾಕಿದ ಪ್ರತ್ಯಕ್ಷದರ್ಶಿಗಳು. ಅತ್ತ ಪೊಲೀಸರ ಬೆದರಿಕೆ, ಇತ್ತ ಟ್ರಾಫಿಕ್ ಕಿರಿಕಿರಿ. ರೋಷಿ ಹೋದ ಬೀದಿ ಬದಿ ವ್ಯಾಪಾರಸ್ಥರು. ಕ್ರಮಕ್ಕಾಗಿ ಬೀದಿ ಬದಿ ವ್ಯಾಪಾರಸ್ಥರಿಂದ ಸರ್ಕಾರಕ್ಕೆ ಮನವಿ. ಭಕ್ತಿ ಪರವಶದಲ್ಲಿ ತೇಲಾಡಿದ ಸಹಸ್ರಾರು ಜನ. ಮೇಲೆ ಮೊಸರು ಗಡಿಗೆಯಿಂದ ಬೆಣ್ಣೆ ತುಪ್ಪ ಅಭಿಷೇಕವಾಗುತ್ತಿದ್ರು. ಶಿವನಾಮದ್ದೇ ಜಪ. ಇದು ಕಾಶಿಗಂತೇಶ್ವರ ಜಾತ್ರೆಯ ಸ್ಪೆಷಲ್. ನ್ಯೂಸ್ ಇನ್ ಡೀಟೇಲ್ಸ್. ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಹಿರೇಮಸಳಿ ಗ್ರಾಮದಲ್ಲಿ ಅಮಾನವೀಯ ಹಲ್ಲೆಗೆ ಒಳಗಾಗಿ ನಗರದ ಸರ್ಕಾರಿ ಆಸ್ಪತ್ರೆಯಲ್ಲಿ ದಾಖಲಾಗಿ ಚಿಕಿತ್ಸೆ ಪಡೆಯುತ್ತಿರುವ ಮಹಿಳೆಯನ್ನ ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ಭೇಟಿಯಾಗಿ ಆರೋಗ್ಯ ವಿಚಾರಿಸಿ ಈ ಕುರಿತು ಸಂಪೂರ್ಣ ತನಿಖೆ ನಡೆಸಲಾಗುವುದು ಎಂದು ಹೇಳಿದ್ದಾರೆ. ಮಹಿಳೆಯ ಮೇಲಿನ ಅಮಾನವೀಯ ಹಲ್ಲೆ ಖಂಡಿಸಿದ ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಹಿರೇಮಸಳಿಯಲ್ಲಿ ಮಹಿಳೆಯನ್ನು ಬೆತ್ತಲೆಗೊಳಿಸಿ ಪ್ರಕರಣ ತನಿಖೆ ನಡೆಸಲಾಗುವುದು. 9 ಜನರ ಮೇಲೆ ದೂರು ದಾಖಲಾಗಿದೆ. 6 ಜನರನ್ನು ಬಂಧಿಸಲಾಗಿದೆ. ಜಿಲ್ಲೆಯಲ್ಲಿ ಕಳೆದ 15 ದಿನಗಳಲ್ಲಿ 2 ಪ್ರಕರಣಗಳು ನಡೆದಿವೆ. ಸಿಂದಗಿ ತಾಲೂಕಿನ ಗುಂಡಕನಾಳ ಗ್ರಾಮದಲ್ಲಿ ದಲಿತರ ಮೇಲೆ ಹಲ್ಲೆ ನಡೆದು ಖಂಡಿಸುತ್ತೇನೆ. ಕಾನೂನು ಯಾರು ಕೈಗೊಳ್ಳಬಾರದು. ಈ ಪ್ರಕರಣದಲ್ಲಿ ಭಾಗಿಯಾದ 7 ಜನ ಆರೋಪಿಗಳ ಪೈಕಿ 5 ಜನ ಆರೋಪಿಗಳನ್ನು ಬಂಧಿಸಲಾಗಿದೆ. ಹಿರೇಮಸಳಿ ಗ್ರಾಮದ ಘಟನೆಯ ಕುರಿತು ಸಂಪೂರ್ಣ ತನಿಖೆ ನಡೆಸಲಾಗುವುದು. ಸುದ್ದಿ ಮಾಧ್ಯಮದವರು ಸಹ ಇಂತಹ ಘಟನೆಯ ಕುರಿತು ಪ್ರಸಾರ ಮಾಡುವಾಗ ಸಾಮರಸ್ಯವನ್ನು ಕಾಪಾಡಬೇಕು ಎಂದರು. ಈಗ ಮೊನ್ನೆ ನಡೆದಂಥ ಒಂದು ಇದು ಹಿರೇಮಸಳಿಯಲ್ಲಿ ಇಂಡಿ ತಾಲೂಕಿನಲ್ಲಿ ಓರ್ವ ಸಾವಿತ್ರಿ ಅಂಥೇಳಿ ಹೆಣ್ಮಗಳು ಮತ್ತು ಮೌಲಾನಾ ಅಂಥೇಳಿ ಒಬ್ಬ ಯುವಕ, ಇದರಲ್ಲಿ ಕೂಡ ಸಾಕಷ್ಟು 2 ಥರದ ಮಾಹಿತಿಗಳಿದ್ದಾವೆ. ನಾವು ಯಾವುದನ್ನು ಕೂಡ ನಂಬಲಿಕ್ಕೂ ಆಗೋದಿಲ್ಲ, ಯಾವುದನ್ನು ಕೂಡ ಆಳಗಳಿಕ್ಕೂ ಆಗೋದಿಲ್ಲ. ಇದೆಲ್ಲವೂ ಕೂಡ ತನಿಖೆ ಆದಮೇಲೆ ಯಾವುದು ಸತ್ಯ ಯಾವುದು ಸುಳ್ಳು ಅನ್ನೋದು ಗೊತ್ತಾಗ್ತದೆ. ಈಗ 9 ಜನರ ಮೇಲೆ FIR ಆಗಿದೆ. A1 ಹಿಡ್ಕೊಂಡು 5 ಜನರನ್ನ ಬಂಧನ ಆಗಿದೆ ಮತ್ತು ಆ ವಿಡಿಯೋ ಏನು ಮಾಡಿದ್ದಾನೆ ಅವನ ಮೇಲೂ ಕೂಡ IT ಆ್ಯಕ್ಟ್ ಮಾಡಿ ಕೇಸ್ ದಾಖಲೆ ಮಾಡಲಾಗಿದೆ. ಇವತ್ತು ಪೊಲೀಸ್ ಇಲಾಖೆ SP ಅವರ ನೇತೃತ್ವದಲ್ಲಿ ಈ 2 ಕೇಸ್ನಲ್ಲಿ ಗಂಭೀರವಾಗಿ ಆ ಪ್ರಕರಣಗಳನ್ನ ತನಿಖೆ ನಡೆದಿದೆ. ಇನ್ನು ಉಳಿದವ್ರನ್ನೂ ಕೂಡ ಬಾಕಿ ಉಳಿದವ್ರನ್ನೂ ಕೂಡ ಬಂಧಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನೋ ಮಾತನ್ನು ಹೇಳಿದೆ. ನಮ್ಮ ಜಿಲ್ಲಾಧಿಕಾರಿಗಳು ಹೇಳ್ತಾ ಇದ್ರು, ಇದು ಯಾವುದೇ ಒಂದು ಸಮಾಜದ ಮೇಲೆ ಆಗಲಿ ತಪ್ಪಾಗ್ತದೆ, ಸಮಾಜ ಮೇಲೆ ಆಗಲಿ ಇದು ಆಗಲಿ ತಪ್ಪಾಗ್ತದೆ. ಯಾವುದೋ ಒಂದು ಪ್ರಕರಣದಲ್ಲಿ ಯಾವುದೋ ಒಂದು ಮಾಧ್ಯಮ ಒಬ್ಬ ದಲಿತ ಹೆಣ್ಮಗಳು ಏನು ಜಂಗಮನ ಹೆಣ್ಮಗಳು ದಲಿತರು ಅಂತ ಹೇಳಿ ನ್ಯೂಸ್ ಮಾಡಿದಾಗ ಅವ್ರ ಮೇಲಿಂದ ಎನ್ಕ್ವೈರಿ ಬರ್ತಾ ಇತ್ತು. ಇದು ಹೆಣ್ಮಕ್ಳು ದೌರ್ಜನ್ಯ ಆದಾಗ ಅವ್ರು ದಲಿತ ಹೆಣ್ಮಗಳು, ಲಿಂಗಾಯತರ ಹೆಣ್ಮಗಳು, ಮುಸಲ್ಮಾನ್ ಹೆಣ್ಮಗಳು, ಇದು ಯಾರ ಮೇಲೆ ಆದರೂ ಕೂಡ ಅದು ತಪ್ಪೇ ಇರುತ್ತೆ ದಿವಸ. ಆದರೆ ಸಂಘರ್ಷ ಇರುವಂಥದ್ದು, ತಪ್ಪು ಮಾಹಿತಿ ಹೋಗಬಾರ್ದು. ತಾವೆಲ್ಲವನ್ನ ಕೂಡ ನಾನು ಜಿಲ್ಲಾಧಿಕಾರಿಗಳಿಗೂ ಸ್ಪಷ್ಟವಾದ ನಿರ್ದೇಶನ ಕೊಟ್ಟಿದ್ದೀನಿ. ಇಂಥವೇನೇ ಇನ್ಸಿಡೆಂಟ್ಸ್ ಇದ್ದಾಗ ತಾವು ದಯವಿಟ್ಟು ಮಾಧ್ಯಮಕ್ಕೆ ತಾವು ಮಾಹಿತಿಯನ್ನು ಕೊಡಬೇಡಿ, ಪ್ರಾಥಮಿಕ ಮಾಹಿತಿಯನ್ನು ಕೊಡಿ. ಹೀಗೆ FIR ಆಗಿದೆ, ತನಿಖೆ ನಡೆದಿದೆ. ತನಿಖೆ ಕಂಪ್ಲೀಟ್ ಆಗೋಕ್ಕಿಂತ ಮತ್ತೆ ನಾವು ನಿರ್ಣಯ ಮಾಡೋಕ್ಕಾಗಲ್ಲ, ನಾವು ಜಜ್ಮೆಂಟ್ ತೊಗೊಳಕ್ಕಾಗೋದಿಲ್ಲ, ತೊಗೊಳಕ್ಕೆ ಹೋಗ್ಲೂಬಾರ್ದು. ಕೇವಲ FIR ಮೇಲೆ ನಾವು ಏನೋ ಸತ್ಯ ಅಂತ ಅನ್ನೋದು ಅನೇಕ ಸಂದರ್ಭದಲ್ಲಿ ಆಗೋದಿಲ್ಲ. ಅದ್ರ ಮೇಲೆ ತನಿಖೆ ಆಗಬೇಕಾಗ್ತದೆ. ತನಿಖೆ ಆಗಿ ಸಂಪೂರ್ಣವಾಗಿ ಅದು ಮಾಡಿದ್ಮೇಲೆ, ತನಿಖೆ ಪೂರ್ತಿಗೊಂಡ ಮೇಲೆ ಅದು ತಪ್ಪು ಸರಿ ಏನು ಅನ್ನೋದು ವಿಷಯ ಗೊತ್ತಾಗ್ತದೆ. ಆ ಕೆಲಸ ಆಗಬೇಕಾಗ್ತದೆ. ಅದಕ್ಕೆ ನನಗೆ 2 ಪ್ರಕರಣದಲ್ಲಿ ನಾನು ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ಇವತ್ತು ಸಹ ನಾನು ಖೇದವನ್ನು ವ್ಯಕ್ತಪಡಿಸ್ತೇನೆ. ಇಂಥ ಪ್ರಕರಣಗಳು ಇವತ್ತು ದಿವಸ
ಸಾಮರಸ್ಯವನ್ನು ಕೆಡಿಸುವಂಥ ಪ್ರಕರಣಗಳು ಕೆಲವು ಸಹ ಆಗಬಾರ್ದು. ಅದರ ನಾನು ಪ್ರೀತಿ ಮಾಡೋದು ತಪ್ಪಂತ ಹೇಳೋದಲ್ಲ. ಇವತ್ತು ಅದು ಸಂಪೂರ್ಣವಾಗಿ ಅವರು ಹುಡುಗಿ ಸಿಕ್ಕ ಮೇಲೆ ಅದು ತನಿಖೆ ಆಗ್ತದೆ. ಇನ್ನೊಂದು ವಿಚಾರದಲ್ಲಿ ಕೂಡ 2 ವರ್ಷನ್ಗಳು ನಮ್ಮ ಮುಂದಿದ್ದಾರೆ 2ನೇ ಕೇಸ್ನಲ್ಲಿ, ಅದನ್ನು ಕೂಡ ತನಿಖೆ ಆಗ್ತದೆ. ಕಾನೂನನ್ನು ಕೈ ತಗೊಂಡು ಯಾರನ್ನೋ ಕಟ್ಟಿ ಹಾಕಿ ಹಲ್ಲೆ ಮಾಡುವಂಥದ್ದು ಮೊದಲೇ ಪ್ರಕರಣದಾಗಲಿ 2ನೇ ಪ್ರಕರಣದಾಗಲಿ ಇದನ್ನು ನಾನು ತೀವ್ರವಾಗಿ ಖಂಡನೆ ಮಾಡ್ತೇನೆ. ಇದಾಗ್ತಕ್ಕದಲ್ಲ. ಕಾನೂನು ಕೈ ತಗೊಳ್ಳೋ ಅಧಿಕಾರ ಯಾರಿಗೂ ಕೂಡ ಇಲ್ಲ. ಅದಕ್ಕೆ ಸ್ಪಷ್ಟವಾದಂಥ ನಿರ್ದೇಶನವನ್ನು ನಾನು ಪೊಲೀಸ್ ವರಿಷ್ಠಾಧಿಕಾರಿಗಳು ಕೊಟ್ಟಿದ್ದೀನಿ. ಅವರು ಕೂಡ ನನಗೆ ವಿವರಣೆಯನ್ನು ಕೊಟ್ಟಿದ್ದಾರೆ. ಎಷ್ಟು ಜನರನ್ನ ನಾವು ಬಂಧಿಸಿದ್ದೀವಿ, ಏನೇನು ಕೆಲಸ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಉಳಿದವ್ರನ್ನು ಕೂಡ ಮುಖ್ಯವಾಗಿ ಪ್ರಮುಖ ಆರೋಪಿ A1 ತಿಳಿಸಿ 2 ಕೇಸ್ನಲ್ಲಿ ಅರೆಸ್ಟ್ ಆಗಿದ್ದಾರೆ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಲ್ದೀಪ್ ಕುಮಾರ್ ಜೈನ್ ಮಾತನಾಡಿ, ಹಿರೇಮಸೂಳಿಯಲ್ಲಿ ನಡೆದ ಮಹಿಳೆಯ ಮೇಲಿನ ಅಮಾನವೀಯ ಹಲ್ಲೆಗೆ ಸಂಬಂಧಿಸಿದಂತೆ ತನಿಖೆ ನಡೆಸಲು 9 ಜನ ಆರೋಪಿಗಳ ಪೈಕಿ ಸುರಾಗ, ಶಬಾನ್, ಫರೀದ್ ಹಾಗೂ ಸುಭಾಷ್ ರಾಮ್ ಕತ್ರಿ ಸೇರಿದಂತೆ 6 ಜನ ಆರೋಪಿಗಳನ್ನು ಬಂಧಿಸಲಾಗಿದೆ. ಇನ್ನುಳಿದ 3 ಜನ ಆರೋಪಿಗಳನ್ನು ಬಂಧಿಸಲಾಗುವುದು ಎಂದು ವಿವರಿಸಿದ ಅವರು, ಈ ಕುರಿತು ಸಂಪೂರ್ಣ ತನಿಖೆ ನಡೆಸಲಾಗುವುದು ಎಂದು ವಿವರಿಸಿದರು. ಇಂಡಿ ತಾಲೂಕಲ್ಲಿ ಏನು ಒಂದು ಘಟನೆ ಆಗಿದೆ, ಈ ವಿಚಾರವಾಗಿ ನೊಂದ ಮಹಿಳೆಯರು ಶ್ರೀ ಸಾವಿತ್ರಿರವರು ಒಂದು ದೂರು ಕೊಟ್ಟಿದ್ದಾರೆ. ಈ ದೂರು ಮೇಲೆ ನಾವು ಕ್ರೈಮ್ ನಂಬರ್ 1044/17 354B ವಿತ್ ರೈಟಿಂಗ್ ಹರ್ಟ್ ಕೇಸ್ ಕೆಳಗಡೆ ಒಂದು ಪ್ರಕರಣವನ್ನು ದಾಖಲಾತಿ ಮಾಡಿದ್ದೀವಿ. ಈ ಪ್ರಕರಣದಲ್ಲಿ ಟೋಟಲ್ ಅವರು 9 ಜನ ಮೇಲೆ ಆರೋಪ ಮಾಡಿದ್ದಾರೆ. ಅವ್ರ ಮೇಲೆ ಹಲ್ಲೆ ಮಾಡಿದ್ದಾರೆ ಮತ್ತು ಮಾನಭಂಗನೆ ಮಾಡಿದ್ದಾರೆ ಸಂಬಂಧಪಟ್ಟದ್ದು. ಈ ಸಂಬಂಧಪಟ್ಟದ್ದು ಆಲ್ರೆಡಿ ನಾವು 6 ಜನ ಆರೋಪಿಗಳು ಅರೆಸ್ಟ್ ಮಾಡಿದ್ದೀವಿ. ಇದರಲ್ಲಿ ಮೇಯ್ನಾಗೆ A1 ಸುರಾಗ ವೈಫ್ ಆಫ್ ಮೌಲಾಲಿ, ಆಮೇಲೆ A5 ಶಬಾನಾ, A7 ಫರೀದಾ, ಆಮೇಲೆ ಶಬಾನಾ ಸಿಕಂದರ್, ಆಮೇಲೆ ಸ್ಟಬ್ಬರ್ ಇಸ್ಮಾಯಿಲ್, ಇವ್ರ 5 ಜನ. ಇದ್ರ ಜೊತೆಗೆ ಒಬ್ಬರು ವಿಡಿಯೋ ಮಾಡೋರು ಸುಭಾಷ್ ಸನ್ ಆಫ್ ರಾಮ್ ಖತ್ರಿ, ಇವರು 6 ಜನ ನಾವು ಅರೆಸ್ಟ್ ಮಾಡ್ಕೊಂಡಿದ್ದೀವಿ. ಮತ್ತು ಈ ತನಿಖೆ ಸಂಬಂಧಪಟ್ಟದ್ದು ಏನು ಈಗ FIR ಆಗಿದೆ, ಇದರಲ್ಲಿ ಇನ್ನು ಮುಂದಿನ ತನಿಖೆಯಲ್ಲಿ ಬೇರೆ ಏನು ಅನೈತಿಕ ಸಂಬಂಧಪಟ್ಟದ್ದು ಏನು ವಿಚಾರಗಳು ಇದೆ, ಈ ಕಾರಣವಾಗಿ ನಾನು ತನಿಖಾಧಿಕಾರಿಯಾಗಿ CPI ಇಂಡಿ ಇವರಿಗೂ ನೇಮಕ ಮಾಡಿಕೊಂಡಿದ್ದೇನೆ. ಅವರು ಮುಂದಿನ ತನಿಖೆ ಇದರಲ್ಲಿ ಕೈಗೊಳ್ತಾರೆ. ಮತ್ತು ಏನು ತನಿಖೆ ನಡ್ಕೊಂಡು ಏನು ನಿಜವಂಶ ಇದೆ ಅದು ಸಂಬಂಧಪಟ್ಟದ ಮಾಹಿತಿರವರು ನಿಮಗೆ ಪೂರ್ಣ ನಾನು ಮುಂದಿನ ದಿನದಲ್ಲಿ ಕೊಡ್ತೇನೆ. ಜಿಲ್ಲಾಧಿಕಾರಿ KB ಶಿವಕುಮಾರ್ ಮಾತನಾಡಿ, ಹಿರೇಮಸಳಿ ಗ್ರಾಮದಲ್ಲಿ ನಡೆದ ಮಹಿಳೆಯ ಮೇಲಿನ ಅಮಾನವೀಯ ಘಟನೆಯ ಸಮಗ್ರ ತನಿಖೆ ಆದೇಶಿಸಲಾಗಿದೆ ಎಂದು ಹೇಳಿದರು. ಹಿರೇಮಸಳಿ ಗ್ರಾಮದಲ್ಲಿ ಏನು ಒಂದು ಘಟನೆ ಆಯಿತು ಅದರ ವಿಚಾರವಾಗಿ ಇವತ್ತಿನ ದಿವಸ ನಾವು ಒಂದು ವಿಕ್ಟಿಮನ್ನು ನೋಡಲಿಕ್ಕೆ ಬಂದಿದ್ದೀವಿ. ಈಗ ಅವ್ರಿಗೆ ಇನಿಷಿಯಲಿ ಇಮಿಡಿಯೇಟ್ ಆಗಿ ಮೆಡಿಕಲ್ ಅಟೆಂಡೆನ್ಸ್ ಎಲ್ಲವನ್ನು ಕೂಡ ಸರಿಯಾದ ರೀತಿಯಲ್ಲಿ ನಮ್ಮ ಡಿಸ್ಟ್ರಿಕ್ಟ್ ಸರ್ಜನ್ ಅವರು ಕೊಡ್ತಾ ಇದ್ದಾರೆ. ಶಿ ಈಸ್ ರಿಕ್ರೂಟಿಂಗ್ ವೆರಿ ಫಾಸ್ಟ್ಲಿ. ಆಮೇಲೆ ಅವ್ರದ್ದು ಏನಿದೆಯೋ ಆ ಸಣ್ಣ ಪುಟ್ಟ ಖರ್ಚುಗಳನ್ನು ಕೂಡ ನಮ್ಮ ARSನಲ್ಲಿ ಬಿಯರ್ ಮಾಡಿ ಅಂತ ಸೂಚನೆಯನ್ನು ಕೊಟ್ಟಿದ್ದೀನಿ. ಅವರು ಕಂಪ್ಲೀಟ್ ಇದಾದ ಮೇಲೆ ಪೊಲೀಸ್ನವರು ತನಿಖೆ ಆದ ಮೇಲೆ ಅದು ಏನಿದೋ ಸತ್ಯ ಹೊರಬರುತ್ತೆ. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮತ್ತೊಂದೆಡೆ ಜಿಲ್ಲಾ ಪಂಚಾಯಿತಿ ಸದಸ್ಯ ಶಿವಯೋಗಪ್ಪ ನೇದಲ್ಗಿ, ಹಿರೇಮಸಳಿ ಸಾಲೋಟಗಿ ಸೇರಿದಂತೆ ವಿವಿಧ ಗ್ರಾಮಸ್ಥರೊಂದಿಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕಚೇರಿಗೆ ತೆರಳಿ ನನ್ನ ಕ್ಷೇತ್ರದಲ್ಲಿ ನಡೆದ ಈ ಘಟನೆ ಖಂಡನೀಯ, ಶಾಂತಿ ಸುವ್ಯವಸ್ಥೆ ಕಾಪಾಡುವಲ್ಲಿ ಇಂಡಿ ಪಟ್ಟಣದ ಗ್ರಾಮೀಣ ಪೊಲೀಸ್ ಠಾಣೆಯ ಸಿಬ್ಬಂದಿ ವಿಫಲರಾಗಿದ್ದಾರೆ. ಈ ಕುರಿತು ಪ್ರಕರಣ ದಾಖಲಿಸಲು ಹಿಂದೇಟು ಹಾಕಿದ ಪೊಲೀಸ್ ಅಧಿಕಾರಿಗಳು ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು, ಇಲ್ವಾದರೆ ಪೊಲೀಸ್ ಠಾಣೆಯ ಎದುರು ಪ್ರತಿಭಟನೆ ನಡೆಸಲಾಗುವುದು ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಲ್ದೀಪ್ ಕುಮಾರ್ ಜೈನ್ ಅವರಿಗೆ ಮನವಿ ಸಲ್ಲಿಸಿದರು. ದುಂಡಯ್ಯ ಗೋಡಾಳಿ ಎಂಬುವರ ಮಹಿಳೆ ಮೇಲೆ ನಿನ್ನೆ ದೌರ್ಜನ್ಯ ಅವಳ ಒಂದು ಬಟ್ಟೆಯನ್ನು ಬಿಚ್ಚಿ ಅವಳ ಅಂಗದೊಳಗೆ ಖಾರೂಪ ಎಲ್ಲ ಹಾಕಿ ಅವಳನ್ನು ಅಪಮಾನಗೊಳಿಸಿ ಬತ್ತಲೆಯಿಂದ ಅವಳನ್ನು ನಿರ್ಣಯ ಮಾಡ್ಕೊತ ಅವ್ರ ಮನೆಗೆ ಕಳಿಸಿದಕ್ಕೋಸ್ಕರ ನಾವು ಇವತ್ತು ಈ ಸಾಹೇಬ್ರಬ್ಲೆ ಬಂದಿದ್ದೆವು. SP ಅವ್ರ ಹತ್ರ ಬಂದಿದ್ದೆವು. ಅದಕ್ಕೆ ಇದೊಂದು ಖಂಡನೀಯ. ಯಾಕಂದ್ರೆ ಭಾಳ ನೋವಿನ ಸಂಗತಿ. ಏನು ಹೇಳಿದ್ರಿ SP ಸಾಹೇಬ್ರು ಏನು ಹೇಳಿದ್ರಿ? ಈಗ ನಾವು ಹೋಗಿ ಅವ್ರಿಗೆ ಭೇಟಿಯಾಗಿ ಬಂದಿವಿ. ಅದಕ್ಕೆ ನಾವು ಒಂದು ಅವ್ರ ಮೇಲೆ ಅಲ್ಲಿ ಏನೇನು ನಡೀತೀವಿ ನಾವು ಕಂಪ್ಲೇಂಟ್ ಕೊಡ್ಲಿಕ್ಕೆ ಹೋದಾಗ ಅವ್ರು ಕಂಪ್ಲೇಂಟ್ ತೊಗೊಳ್ಳಿಲ್ಲ PSI ಅವರು.
ಅದಕ್ಕೆ ಇವತ್ತು ನಾವು ಇಲ್ಲಿ ಎಸ್ ಪಿ ಅವ್ರಿಗೆ ಕಂಪ್ಲೇಂಟ್ ಕೊಡೋಕೆ ಬಂದಿದ್ದೀವಿ. ಅವ್ರು ಏನು ಹೇಳಿದ್ರು, ಆಯಿತು ಅದು ಏನು ನಡೆದದು, ಏನು ಘಟನೆ ನಡೆದದು ಅಲ್ಲಿ, ಅದಕ್ಕೆ ನೀವೆಲ್ಲರೂ ಕೂಡಿ ಅದು ಯಾರ್ಯಾರು ಇದ್ರೆ ಆ ಸ್ಥಳದೊಳಗೆ ಅವ್ರು ಯಾವ ಥರ ಕಂಪ್ಲೇಂಟ್ ತೊಗೊಳಿಲ್ಲ, ನಿಮಗೇನು ಅವಶ್ಯಕತೆ ಬೇದ್ರು ಅದು ಒಂದು ಕಂಪ್ಲೇಂಟ್ ಅವ್ನ ಮ್ಯಾಗ ಮಾಡಿ ನಾನು ನಾಳೆ 10 ಮುಗಿದಾಗ ಅವ್ನ ಮ್ಯಾಗ ಆ್ಯಕ್ಷನ್ ತೊಗೋತೀನಿ ಅಂತ ಅವ್ರು ಕೇಳೋದು. ಮತ್ತು ಈಗ ಅವನು ಅಷ್ಟು ಹೊಡೆದಿದ್ದಾನೆ. ಅದಕ್ಕೆ ಈಗ ಆ ಮಹಿಳೆ ಮೇಲೆ ದೌರ್ಜನ್ಯ ಆದ ಬಳಿಕ ಅವರ ಸಂಬಂಧಿಕರಾದ ನಮ್ಮ ಗುರುಬಸಯ್ಯ ಮಠಪತಿ ರೂಗಿಯವರು ಅವರ ಸಂಬಂಧಿಕರು ಮತ್ತು ಅವ್ರ ಮನೆಯವರು ಕಂಪ್ಲೇಂಟ್ ಕೊಡ್ಲಿಕ್ಕೆ ಹೋದಾಗ PSI ಶಿವಾನಂದನ್ ಅವರು ಅವ್ರ ಮೇಲೆ ಹಲ್ಲೆ ಮಾಡಿ ಆ ಗಂಡನನ್ನು ಕಂಪ್ಲೇಂಟ್ ಯಾಕೆ ಕೊಡ್ತೀವಿ ಅಂತ ಅವರನ್ನೇ ಬೈದು, ಮಸಳಿಯವರು ಬಂದಿಲ್ಲ, ನೀ ಯಾಕೆ ಬಂದಿ ಮಗನ, ಗೋಳಿ ಮಗನ ನೀ ಯಾಕೆ ಇಲ್ಲಿ ಬಂದಿದ್ದಿ ಮತ್ತು ಅವ್ರ ಮೇಲೆ ದೌರ್ಜನ್ಯ ಮಾಡಿ ಅವರನ್ನು ಹೊಡ್ಲಿಕ್ಕೆ ಹೋದಾಗ ಅವರ ಮನೆಯವರು ಶಿವಲೀಲಾ ಬಿಡಿಸ್ಲಿಕ್ಕೆ ಹೋದಾಗ ಅವರನ್ನು ಕಪಾಳಿ ಕೆನ್ನೆ ಹೊಡೆದು ದೌರ್ಜನ್ಯ ಮಾಡಿದ್ದಾರೆ. ಇವತ್ತು ಅವರನ್ನು ಸಸ್ಪೆಂಡ್ ಮಾಡಬೇಕಂತ ಹೇಳಿ ನಾವು ಇವತ್ತು ಇಲ್ಲಿ ಬಂದಿದ್ದೆವು. ಅದಕ್ಕೆ ಸಾಹೇಬರು ನಾಳೆ ಏನು ನೀವು ಕಂಪ್ಲೇಂಟ್ ಕೊಡ್ರಿ, ನಾವು ನಾಳೆ 10 ಮುಗಿದಾಗ ನಾವು ಮ್ಯಾಗ ಆ್ಯಕ್ಷನ್ ತೊಗೋತೀವಿ ಅಂತ ಹೇಳಿದ್ರೆ, ಅವ್ರು ಒಂದು ವೇಳೆ ಆ್ಯಕ್ಷನ್ ತೊಗೊಳಿಲ್ಲ ನಾಳೆ ಅಂದ್ರೆ ನಾಡ್ದು ನಾವು ಬೆಳಿಗ್ಗೆ ಪೊಲೀಸ್ ಸ್ಟೇಷನ್ ಇಂಡಿಯಾ ಮುಂದೆ ನಾವು ಧರಣಿ ಉಪವಾಸ ಸತ್ಯಾಗ್ರಹ ಹೋಗ್ತೀವಿ. ಅವ್ರಿಗೆ ಸಸ್ಪೆಂಡ್ ಅನಾಮತ ಮಾಡುತ್ತಾ ನಾವು ಈ ಹೋರಾಟ ನಿಲ್ಲಿಸೋದಿಲ್ಲ, ಈ ಹೋರಾಟ ಮುಂದುವರಿಸ್ತೀವಿ. ಈ ಪ್ರಕರಣದ ಕುರಿತು ದೂರು ನೀಡಲು ಹೋದರೆ ದೂರು ಸ್ವೀಕರಿಸದೆ ಇಂಡಿ ಪೊಲೀಸರು ಬೆದರಿಕೆ ಹಾಕಿದ್ದಾರೆ. ದೂರು ಸ್ವೀಕರಿಸಲು ವಿಳಂಬ ಮಾಡಿದ್ದಾರೆ ಎಂದು ಶಿವಲೀಲಾ ಹಾಗೂ ಗುರುಬಸಯ್ಯ ಮಠಪತಿ ಆರೋಪಿಸಿದರು. ಕೇರ್ಲೆಸ್ ಮಾಡ್ತಿದ್ರಿ, ನಮಗೆ ಮಾತಾಡೋದ್ರಿ, ಕಂಪ್ಲೇಂಟ್ ಕೊಡ್ಬೋದ್ರ ಹಂಗತಿ ಗೊತ್ತಾದ್ರೆ ಎಲ್ಲ ಗೊತ್ತಿದ್ರಿ. ಒಟ್ಟು ಅದು ಕಂಪ್ಲೇಂಟ್ ಕೊಡೋಕ್ಕಾಗಿ ನಾವು ಹೊರಗೆ ಹೊಂಟಿದ್ದೇವ್ರಿ. ಎಷ್ಟು ಗಂಟೆಗೆ ಹೋಗಿರಿ ಕಂಪ್ಲೇಂಟ್ ಕೊಡೋಕೆ? 10:30 ಗಂಟೆಗೆ ಬೆಳಗ್ಗೆ 10 ಗಂಟೆಗೆ ಹೋಗಿದ್ದೇವ್ರಿ. ಮತ್ತು ನಮ್ಮ ತಂಗಿಗೆ ಏನಾಗಿದ್ದಾನ ಹೇಳೋಗತ್ತಿಲ್ರಿ, ಒಟ್ಟು ಇದು ಸಪೋರ್ಟೇ ಮಾಡಲಿಲ್ರಿ. ಅದಕ್ಕೆ ಅವ್ರಂತೆ ಮಾತಾಡ್ಲಿಕ್ಕೆ ಇರ್ತೀರಿ. ಅವ್ರ ಮನೆಗೆ ಯಾಕೆ ಹೋಗಿದ್ದಿ? ಅವ್ರ ಮನೆಗೆ ಯಾಕೆ ಹೋಗಿದ್ದಿ, ಅವ್ರಿಗೆ ಯಾಕೆ ರೊಕ್ಕ ಕೊಟ್ಟಿದ್ದಿ? ಅಷ್ಟು 2:30 ಗಂಟೆಗೆ ಅವ್ರ ಮನೆಗೆ ಯಾಕೆ ಹೋಗಿದ್ದಿ? ಅವಂದು ನಿಂದು ಏನು ಸಂಬಂಧ ಅದ? ಈ ಥರ PSI ಸಾವ್ರು ಮಾತಾಡ್ಲಿಕತ್ತಾನ ಇಲ್ರಿ ಸಾಬ್ರ, ಅವ್ರಿಗೆ ಈ ಸ್ಥಿತಿ ಏನದ, ಈ ಕುಂಡ್ರಲ್ಗೆ ಬರಲಾರ್ದ ಸ್ಥಿತಿ ಅದ, ದವಾಖಾನೆಗೆ ಹೋಯ್ತೇವು, ನೀವು ಕಂಪ್ಲೇಂಟ್ ತೋರಿ ಸಾಹೇಬ್ರ, ನೀವು ಕಂಪ್ಲೇಂಟ್ ತೋರಿ ಸಾಹೇಬ್ರ ಅಂದ್ರೆ ಅದಕ್ಕೆ ಏನು ಮಾಡಿದ್ರಿ, ನಮ್ಮ ಪೊಲೀಸ್ ಸ್ಟೇಷನ್ ನಮ್ಮ ಇಬ್ಬರು ಗಂಡ ಹೆಂಡತಿಗೆ ಕುಂಡ್ಸ್ಯಾನ. ಸಂಜೆ 4 ಟಿವಿ ಒಳಗೆ ಬಂದ್ರು ಬಲ್ಲಿ ಸಂಜೆ 4-5ಕ್ಕೆ ಬಂದ ಅಲ್ಲಿ ದವಾಖಾನೆಗೆ ಬಂದು ಅವಾಗ ಟಿವಿ ಕಂಪ್ಲೇಂಟ್ ತೊಗೊಂಡಿಲ್ಲ. SP ಸಾಹೇಬ್ರು ಹೇಳಿದ್ರು ಕಂಪ್ಲೇಂಟ್ ತೊಗೊಂಡಿಲ್ಲ, MLA ಅವ್ರು ಹೇಳಿದ್ರು ಕಂಪ್ಲೇಂಟ್ ತೊಗೊಂಡಿಲ್ಲ, ಜಿಲ್ಲಾ ಪಂಚಾಯತ್ ನಾನು ಹೇಳಿದ್ರು ಕಂಪ್ಲೇಂಟ್ ತೊಗೊಂಡಿಲ್ಲ. ಈಗ ಸಾವಿತ್ರಿಬಾಯಿ ಹೊಡೆಯೋ ತನಕ ಊರಾಗ ಯಾರು ಬಂದಿಲ್ಲ ಬಿಡ್ಸಾಕ ಜನ ರೀ, ನಾವು ಇಲ್ಲ ಬಂದ್ರೆ ನಿಮ್ಗೆ ಸುದ್ದಿ ಹೊಡಿತೀವಿ ಅಂಜಿಕೆ ಹಾಕಿರೋ ಅವ್ರಿಗೆ ಮತ್ತೊಬ್ರು ಈಗ ಒಂದು ಊರ ಸಂಘಟನೆಯವರಾಗ್ಲಿ ಸಮಾಜದವ್ರು ಯಾರು ಮಧ್ಯಾಹ್ನದೊಳಗೆ ಯಾರು ಸಂಜೆ 7 ಗಂಟೆಗೆ ಜನ ಇರ್ತದೆ. ಮುಂದೆ ಅರ್ಧ ಕಿಲೋಮೀಟ್ರ್ ಬತ್ಲೆ ನಡ್ಕೋತ ಹೊಂಟ ಬಂದು ಒಂದು 2-3 ಮಂದಿ ಹೆಣ್ಮಕ್ಳು ಅರ್ಬಿ ಕೊಡ್ಲಕ್ಕೆ ಹೋಗೋಣ, ಆಕಿನ ಸ್ಥಿತಿನೇ ನಿಮ್ಗೆ ಬರ್ತದೆ ನೋಡ್ರಿ. ಅದಕ್ಕೆ ಅವ್ರಿಗೆ ದೂರ ಸತ್ತಾರೆ, ಹಿಂದೆ ಬೇನತ್ತಾರೆ ಹಿಂದೆ. ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ಬನ್ನಹಟ್ಟಿ ಗ್ರಾಮದಲ್ಲಿ ಭೀಮನಗೌಡ ಹೇಮರೆಡ್ಡಿ ಹರನಾಳೆ ಎಂಬುವರನ್ನ ಕೊಲೆ ಮಾಡಿದ ಆರೋಪಿಗಳನ್ನ ಬಂಧಿಸಬೇಕೆಂದು ಈತನ ಕುಟುಂಬದವರು ನಗರದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿ ಇಲ್ಲಿನ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಲದೀಪ್ ಕುಮಾರ್ ಜೈನ್ ಅವರಿಗೆ ಮನವಿ ಸಲ್ಲಿಸಿದರು. ಕಳೆದ 2015 ಮೇ 25ರಂದು ಜಿಲ್ಲೆಯ ಸಿಂದಗಿ ತಾಲೂಕಿನ ಬನ್ನಹಟ್ಟಿ ಗ್ರಾಮದಲ್ಲಿ ರಾಜಕೀಯ ವೈಷಮ್ಯದ ಹಿನ್ನೆಲೆಯಲ್ಲಿ ನಡೆದ ಈ ಕೊಲೆ ಪ್ರಕರಣದಲ್ಲಿ ಶಿವನಗೌಡ ಹನುಮಂತರಾಯ ಬಿರಾದಾರ್, ಮೇಲಪ್ಪ ಕುಪ್ಪಣ್ಣ ಬಿರಾದಾರ್, ವಿಶ್ವನಾಥ್ ಭೀಮನಗೌಡ ಬಿರಾದಾರ್, ರಾಜೀಗೌಡ ಸಾಹೇಬ್ಗೌಡ ಅನಂತರೆಡ್ಡಿ, ಕುಪ್ಪುಗೌಡ ಮೇಲಪ್ಪ ಬಿರಾದಾರ್, ನಿಂಗಣ್ಣ ಮಲ್ಲಣ್ಣ ಬೆಂಜಲಬಾವಿ, ಯಮನಪ್ಪ ಹಣಮಂತಪ್ಪ ಬಿರಾದಾರ್, ನಿಂಗನಗೌಡ ಸಿದ್ದರಾಮಪ್ಪ ಬಿರಾದಾರ್, ಬಾಪು ಶಿವಲಿಂಗಪ್ಪ ಬಿರಾದಾರ್, ಅಣ್ಣಪ್ಪ ಸಿದ್ದರಾಮಪ್ಪ ಬಿರಾದಾರ್ ಎಂಬ ಆರೋಪಿಗಳು ಭಾಗಿಯಾಗಿದ್ದು ಈ ಆರೋಪಿಗಳನ್ನು ಕೂಡಲೇ ಬಂಧಿಸಬೇಕೆಂದು ಒತ್ತಾಯಿಸಿದ್ದಾರೆ. ಈ ಕುರಿತು ಮೃತ ವ್ಯಕ್ತಿಯ ಸಹೋದರ ಸಿದ್ದನಗೌಡ ಹರ್ನಾಳ್ ಮಾತನಾಡಿ, ಈ ಕುರಿತು ಸಿಂದಗಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಲಾಗಿದೆ. ಕೇವಲ 4 ಜನ ಆರೋಪಿಗಳನ್ನು ಬಂಧಿಸಿದ್ದಾರೆ, ಆದರೆ ಉಳಿದ ಆರೋಪಿಗಳನ್ನು ಬಂಧಿಸಿಲ್ಲ. ಈ ಪ್ರಕರಣದಲ್ಲಿ ಭಾಗಿಯಾದ ಎಲ್ಲ ಆರೋಪಿಗಳನ್ನು ಬಂಧಿಸಬೇಕು ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಲದೀಪ್ ಕುಮಾರ್ ಜೈನ್ ಅವರಿಗೆ ಮನವಿ ಸಲ್ಲಿಸಿದ್ದೇವೆ. 4 ದಿನಗಳ ಒಳಗಾಗಿ ಆರೋಪಿಗಳನ್ನು ಬಂಧಿಸುವ ಭರವಸೆ ನೀಡಿದ್ದಾರೆ. 4 ದಿನದಲ್ಲಿ ಆರೋಪಿಗಳನ್ನು ಬಂಧಿಸದಿದ್ದರೆ ಉಪವಾಸ ಸತ್ಯಾಗ್ರಹ ನಡೆಸುತ್ತೇವೆ ಎಂದು ಎಚ್ಚರಿಸಿದ್ದಾರೆ. 24/5/2017 ನಮ್ಮ ಅಣ್ಣಂದಿರಾದ ಭೀಮನಗೌಡ ಹೇಮರೆಡ್ಡಿ ಹರ್ನಾಳ್ ಅವರು ಮರ್ಡರ್ ಆಗಿತ್ತು. ಇಲ್ಲಿವರೆಗೂ ಸಿಂದಗಿ CPI ನ್ಯಾಮಣ್ಣವರು ಮತ್ತು ಸಿಂದಗಿ PSI ಅವರು ಇಲ್ಲಿವರೆಗೂ ಯಾರನ್ನಾದರೂ ಸುಮಾರು 40 ದಿವಸ ಕಾಲ ಆದರೂ ಯಾರನ್ನೂ ಅರೆಸ್ಟ್ ಮಾಡದೆ ಈಗ 4 ಮಂದಿನ ಅರೆಸ್ಟ್ ಮಾಡಿದ್ದಾರೆ. SP ಅವ್ರ ಕಡೆ 2 ಸಾರಿ ಮನವಿ ಕೊಟ್ಟಿದ್ದೆವು. ಇದು ಈಗಾಗಲೇ SP ಅವ್ರ ಬಳಿ ಬಂದಾಗಾದರೂ ಇನ್ನು 3-4 ದಿವಸದಲ್ಲಿ ಯೋಗ್ಯ ಕ್ರಮ ಕೈಗೊಳ್ಳಿಲ್ಲ ಅಂದ್ರೆ
ನಾ ಇನ್ವೆಸ್ಟಿಗೇಷನ್ ಬೇರೆದವರಿಗೆ ಇದು ಮಾಡಿಕೊಡ್ತೀನಿ ಅಂತೇಳಿ SP ಸಾಹೇಬರು ಭರವಸೆಯನ್ನು ಕೊಟ್ಟಿದ್ದಾರೆ. 4 ಮಂದಿ ಆರೋಪಿಗಳಿದ್ದು ಅದರಲ್ಲಿ ಈಗಾಗಲೇ 4 ಮಂದಿಗೆ ಹಿಡಿದಿದ್ದಾರೆ. ಇನ್ನೂ ಮೇನ್ ಆರೋಪಿಗಳು ಯಾವುವು ಅರೆಸ್ಟ್ ಆಗಿಲ್ಲ. ಬೇರೆ ಬೇರೆ ಎಲ್ಲ ಏನೂ ಇಲ್ಲಾರ್ದಂಥವು ಅರೆಸ್ಟ್ ಮಾಡಿ CPI ಸಾಹೇಬರು ಮತ್ತು ಶಂಕರಣ್ಣ ವಣಕ್ಯಾಳ್ ಅವರು AC ಅವರು ರಿಲೇಷನ್ ಇದಾರ. ಅದ್ರಿಗೋಸ್ಕರ ಇವರು ನಮಗೆ ಇದು ಮಾಡ್ಲಾರ್ಕ SP ಅವ್ರಿಗೆ 2 ಸರಿ ಆದರೂ ಮನವಿ ಕೊಟ್ಟಿವಿ, 3ನೇ ಸರಿ ಬಂದ್ವಿ. ಸಾಹೇಬರು ನಮ್ಗೆ ಸ್ಪಂದನ ಮಾಡಿದ್ದಾರೆ. ಈಗ 4 ದಿವಸದಲ್ಲಿ ಏನಾದರೂ ಅವರು ಕ್ರಮ ತೆಗೆದುಕೊಳ್ಳಿಲ್ಲ ಅಂದ್ರೆ ಅವರ ಮೇಲೆ ಸೂಕ್ತ ಕ್ರಮ ತೆಗೆದುಕೊಂಡು ಇನ್ವೆಸ್ಟಿಗೇಷನ್ ಬೇರೆದವರಿಗೂ ಕೊಡ್ತೀವಿ ಅಂತ ಮಾತನ್ನು ಹೇಳಿದ್ದಾರೆ. ಅದರ ಸಂಬಂಧ ನಾವು ಈಗಾಗಲೇ ಇದನ್ನು ಮಾಡಿದ್ದೇವೆ. 4 ದಿವಸ ಆದ ನಂತರ ಅದು ಏನಾದರೂ ಆಗಲಿಲ್ಲ ಅಂದ್ರೆ ಉಗ್ರ ಉಪವಾಸ ಸತ್ಯಾಗ್ರಹ ಕೊಡುವಂಥ ಕೆಲಸವನ್ನು ನಾವು ತೊಡಗುತ್ತೀವಿ ಅಂತ ಎಚ್ಚರಿಕೆಯನ್ನು ಹೇಳ್ತಾ ಇದ್ದೀವಿ. ಬನ್ನೆಟ್ಟಿ ಗ್ರಾಮದ ಮುದುಕಮ್ಮ ಹರ್ನಾಳ್ ಮಾತನಾಡಿ, ಆರೋಪಿಗಳು ನಮಗೆ ಜೀವದ ಬೆದರಿಕೆ ಹಾಕುತ್ತಿದ್ದಾರೆ. ಈ ಕುರಿತು ಸಿಂದಗಿ ಠಾಣೆಯ ಪೊಲೀಸರು ತಿಳಿಸಿದರೂ ನಮಗೆ ರಕ್ಷಣೆ ಸಿಗುತ್ತಿಲ್ಲ. ಇದರಿಂದಾಗಿ ಗ್ರಾಮದಲ್ಲಿ ನಾವು ಜೀವನ ನಡೆಸುವುದೇ ದುಸ್ತರವಾಗಿದೆ. ಈ ಆರೋಪಿಗಳಿಗೆ ವಿಜಯಪುರ ನಗರದ ಉಪವಿಭಾಗಾಧಿಕಾರಿ ಶಂಕರಣ್ಣ ವಣಿಕ್ಯಾಳ್ ಹಾಗೂ ತಲಾಟಿ ಮೇಲಪ್ಪ ಬಿರಾದರ್ ಅವರು ರಕ್ಷಣೆ ನೀಡುತ್ತಿದ್ದಾರೆ. ಇವರ ವಿರುದ್ಧವೂ ಕ್ರಮ ಕೈಗೊಳ್ಳಬೇಕು. ಸರ್ಕಾರ ನಮಗೆ ಭದ್ರತೆ ಒದಗಿಸಬೇಕು ಎಂದು ಆಗ್ರಹಿಸಿದ್ರು. ನಮ್ಮ ತಮ್ಮ ಹಬ್ಬಕ್ಕೂ ಹಂಗೂ ಅವತ್ತಿನ ದಿನದಲ್ಲೇ ಹೊಡೆದ್ರಿ. 2 ವರ್ಷದಿಂದ ಹೊಡೆದು ಇಲ್ಲಿ 2 ವರ್ಷ ಹಿಡಿದ್ರು ಏಕು ದಬ್ಬಾಳಿಕೆ ಮಾಡ್ಕೊತ ಬಂದ್ರಿ ಸರ್. ಅವರು ದಬ್ಬಾಳಿಕೆ ಮಾಡಿದ್ರು ಹೋಲಿ ಬಿಡು, ನನ್ನ ಮಕ್ಕಳು ಮರಿ ಅದಾವ, ಸಂಸಾರದಕ್ಕೆ ನಾ ಮುಂದಕ್ಕೆ ಹಾಕಿದಕ್ಕೆ ಜೀವ ಹೊಡೆದ್ರಿ. ಈಗ ಜೀವ ಹೊಡೆದು ಇನ್ನೂ 4 ಮಂದಿ ಬಡಿತೀನಿ ಅಂತ ಮಾತಾಡ್ತಾರೆ ಸರ್. ಹಿಂಗೆ ಮಾತಾಡಿದ್ರೆ ಮುಂದೆ ನಮ್ಮ ಮಕ್ಕಳು ತೊಗೊಂಡು ನಾ ಹೆಂಗೆ ಬಾಳೆ ಮಾಡ್ಬೇಕ್ರಿ ಅಂತಾರೆ. ಅವ್ರಿಗೆ ಬೇಲ್ ಅವಕಾಶ ಕೊಡಬೇಡ್ರಿ. ಈ ನ್ಯಾಯಾಧೀಶರಿಗೂ ಹೇಳ್ತೇನೆ ರೀ, ಬೇಲ್ ಅವಕಾಶ ಕೊಟ್ರಿ ಅಂದ್ರೆ ನಿಮ್ಮ ಅತ್ತಂಗಿಯರಿಗೆ ಅಣ್ತಂಬ್ರಿ ಸರಿ ಮೋಸ ಮಾಡ್ದಂಗೆ ಆತ ನೋಡ್ರಿ ಸರ್. ಆಫೀಸ್ನವ್ರು ಬಂದಾರಿ, PS ಬಂದಿದ್ದೇನೆ ರೀ. ಎಲ್ಲರೂ ಆಫೀಸ್ನಾಗ ಬಂದು ನ್ಯಾಯ ಮಾಡಿದ್ರೆ ನಮ್ಮ ಮನೆಯವ್ರು ಒಪ್ಕೊಂಡ್ರು. ಏನಂತ ಒಪ್ಕೊಂಡ್ರು, ಅವ್ರು ಜಗಳ ಆಡಿದ್ರೆ ಅಷ್ಟೇ ಆಡ್ತೀವಿ, ನಮ್ಮಿಂದ ಜಗಳ ಆಗಲ್ಲ ಒಪ್ಕೊಂಡ್ರಿ. ಇಷ್ಟ ಆಗಿಂದ ಮತ್ತು 1 ವರ್ಷ ಆಯಿತು ಜಗಳ ಆಗಿ ಮತ್ತು ತೇರಿನ ಜಗಳ ಮಾಡಿದ್ರು. ತೇರಿನ ಜಗಳ ಆಗಿನ 1 ವರ್ಷ ಆಯ್ತು ರೀ. ಇಲ್ಲಿ ತಿರಿ ಹಾಫ್ ಮರ್ಡ್ರೆ ಮಾಡಿಬಿಟ್ರು. ಏನು ಹೇಳಿದ್ರು ಕೇಳಲ್ರಿ. ಮರ್ಡ್ರ ಸತ್ತು ಹಾಫ್ ಮರ್ಡ್ರ. ಈಗ ಏನಂತಾರೆ, ಇನ್ನ ಹೊಡಿ ತಕ್ಕನು ನಾವು ಬಿಡುದಿಲ್ಲ ಜೀವನ ತೋತಿರ್ತಾರ್ರಿ. ಅದಕ್ಕೆ ಈ ಊರನ್ನೋರು ಯಾರು ಅವ್ರ ಪರವಾಗಿ ಯಾರು ಮಾತಾಡಲ್ರಿ. ಇದೇನು ನಾವು ಜಗಳದಾಗದೀವಿ, ಇಷ್ಟೇ ಮಂದಿನೇ ನಾವು ಏನು ಹೇಳ್ಬೇಕಾದದ್ದು ಹೇಳೋದು. ಊರನ್ನೋರು ಅಂಜಿ ಅವ್ರು ಹೇಳಿದ್ರು ಅಂದ್ರು ಅಂದಿಲ್ಲತ್ತಾರಿ. ಈ ಊರಾಗೆ ಬಂದು ತಿರುಗಾಡಿ ಎಲ್ಲರೂ ರಾಡ ಮಚ್ಚ ತೊಗೊಂಡು ತಿರುಗಾಡ್ತಾರೆ. ತಿರುಗಾಡೇ ಇಲ್ಲ ಹೇಳ್ತಾರೆ. ಪೊಲೀಸರು ಬಂದು ಕೇಳಿದ್ರು. ಪೊಲೀಸರು ಅವ್ರು ಏನು ಮಾಡ್ತಾರೆ ಪಾಪ, ಅವ್ರಿಗೂ ಅನ್ನಲ್ರಿ. ಅವ್ರ ಮನ್ಯಾಗ ಹೋಗಿ ಕೂತು ವಿಜಯಪುರ ನಗರದಲ್ಲಿ ಹುಚ್ಚುನಾಯಿ ಒಂದು ತನ್ನ ಅಟ್ಟಹಾಸ ಮೆರೆದಿದ್ದು ಓರ್ವ ಮಗು ಸೇರಿದಂತೆ 8 ಜನರಿಗೆ ಗಾಯಗೊಳಿಸಿದ ಘಟನೆ ನಡೆದಿದೆ. ಈ ಘಟನೆಯಿಂದ ಎಚ್ಚೆತ್ತ ನಗರದ ನಿವಾಸಿಗಳು ಹುಚ್ಚುನಾಯಿಯನ್ನ ಬಡಿಗೆಯಿಂದ ಹೊಡೆದು ಸಾಯಿಸಿ ಮುಂದೆ ಆಗತಕ್ಕಂತ ಅನಾಹುತವನ್ನ ತಪ್ಪಿಸಿದ್ದಾರೆ. ನಗರದ ಜಾಡರವಣಿಯಲ್ಲಿ ನಡೆದ ಈ ಘಟನೆಯಲ್ಲಿ 4 ವರ್ಷದ ದೀಪಕ್ ಬೆಳಗಲಿ, 11 ವರ್ಷದ ಅಜಿತ್ ನೀಲ್ವಾಣಿ, 31 ವರ್ಷದ ಸುನೀಲ್ ವಗ್ಗಾ ಸೇರಿದಂತೆ 8 ಜನಕ್ಕೂ ಹೆಚ್ಚು ಜನರಿಗೆ ಹುಚ್ಚುನಾಯಿ ಕಚ್ಚಿ ಗಾಯಗೊಳಿಸಿದ ಎಂದು ಸ್ಥಳೀಯ ನಿವಾಸಿಗಳು ತಿಳಿಸಿದ್ದಾರೆ. ಈ ಘಟನೆಯಿಂದ ಎಚ್ಚೆತ್ತ ಪ್ರತ್ಯಕ್ಷದರ್ಶಿಗಳು ಈ ಹುಚ್ಚು ನಾಯಿಯನ್ನು ಅಟ್ಟಾಡಿಸಿ ಕೊಂದು ಹಾಕಿ ಮುಂದಿನ ಅನಾಹುತ ತಪ್ಪಿಸಿದ್ದಾರೆ. ವಿಜಯಪುರ ನಗರದಲ್ಲಿ ಬೀದಿ ಬದಿ ವ್ಯಾಪಾರಸ್ಥರಿಗೆ ಪೊಲೀಸರು ಇನ್ನಿಲ್ಲದ ಕಿರುಕುಳ ನೀಡುತ್ತಿದ್ದಾರೆ. ಮತ್ತೊಂದೆಡೆ ಟ್ರಾಫಿಕ್ ಸಮಸ್ಯೆ ಹೆಚ್ಚಾಗಿದೆ. ಇದರಿಂದ ನಮಗೆ ತೀವ್ರ ತೊಂದರೆಯಾಗುತ್ತಿದೆ. ಈ ಕಿರಿಕಿರಿಯಿಂದ ನಮ್ಮನ್ನು ರಕ್ಷಿಸಬೇಕೆಂದು ನಗರದ ಬೀದಿ ಬದಿ ವ್ಯಾಪಾರಸ್ಥರ ಸಂಘದ ಮುಖಂಡರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು. ಈ ಪ್ರತಿಭಟನೆ ನೇತೃತ್ವ ವಹಿಸಿದ ನಗರದ ಬೀದಿ ವ್ಯಾಪಾರಸ್ಥರ ಸಂಘದ ಅಧ್ಯಕ್ಷ ಅಪ್ಪು ಕಲಬುರ್ಗಿ ಮಾತನಾಡಿ, ಬೀದಿ ವ್ಯಾಪಾರಸ್ಥರಿಗೆ ಕಿರುಕುಳ ನೀಡಬಾರದು, ಪರ್ಯಾಯ ವ್ಯವಸ್ಥೆ ಮಾಡಬೇಕು ಎಂದು ಹೈಕೋರ್ಟ್ ಆದೇಶ ನೀಡಿದೆ. ಪಾಲಿಕೆಯೇ ಬೀದಿ ವ್ಯಾಪಾರಸ್ಥರಿಗೆ ಸೂಕ್ತ ವ್ಯವಸ್ಥೆ ಕಲ್ಪಿಸಬೇಕು, ಪೊಲೀಸರ ಕಿರುಕುಳ ತಪ್ಪಿಸಬೇಕೆಂದು ಆಗ್ರಹಿಸಿದರು. ನಾವು ಬಿಜಾಪುರದ ಸಿಟಿ ಒಳಗಿನ ಎಲ್ಲ ಬೀದಿ ವ್ಯಾಪಾರಸ್ಥರ ಸಂಘದವರು ಈಗ ನಾವು ಎಲ್ಲ ಮಂದಿ ಏನಿಲ್ಲಿ ಸೇರಿವಿ, ಎಲ್ಲರೂ ಬೀದಿ ವ್ಯಾಪಾರಸ್ಥರದೀವಿ. ನಮಗೆ ಹಲವು ವರ್ಷಗಳಿಂದ 20ರಿಂದ 25 ವರ್ಷಗಳಿಂದ ನಾವು ಇಲ್ಲಿ ಬೀದಿ ವ್ಯಾಪಾರ ಮಾಡ್ಕೊತೇ ಬಂದೀವಿ. ನಮ್ಮಿಂದ ಯಾರಿಗೂ ತೊಂದರೆ ಆಗಿಲ್ಲ. ಆದರೆ ಕೆಲವೊಂದು ತಿಂಗಳ ಹಿಂದಿಂದ ನಮಗೆ ಮಹಾನಗರ ಪಾಲಿಕೆಯಿಂದ ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ದಿಂದ ಭಾಳಷ್ಟು ತೊಂದರೆ ಆಗ್ಲಿಕ್ಕತ್ತಿತ್ತು. ಅದೆಲ್ಲ ತೊಂದರೆ ನಾವು ಅನುಭವಿಸ್ಕೊಂತ ನಮ್ಮ ಹೋರಾಟ ಚಾಲೂ ಮಾಡಿದ್ವಿ. ಎಷ್ಟೋ ಸತಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ, ಇಲಾಖೆಗಳಿಗೆ ನಾವು ಅರ್ಜಿ ಕೊಟ್ವಿ, ಮನವಿ ಮಾಡ್ಕೊಂಡ್ವಿ. ಅದಕ್ಕೆ ರಿಟರ್ನ್ ಒಳಗೆ ನಮಗೆ ಏನೂ ರೆಸ್ಪಾನ್ಸ್ ಸಿಗಲಿಲ್ಲ. ನಮ್ಗೆ ಯಾವುದೇ ಥರ ಸಹಾಯ ರಕ್ಷಣೆ ಏನೂ ಸಿಗಲಿಲ್ಲ. ಅದಕ್ಕಾಗಿ ಅನಿವಾರ್ಯವಾಗಿ ನಾವು ಉಚ್ಚ ನ್ಯಾಯಾಲಯ ಗುಲ್ಬರ್ಗಾಗೆ ಹೋಗೋ ಪರಿಸ್ಥಿತಿ ಬಂತು. ನಾವು ಬಡವರು ಎಲ್ಲರೂ ಸೇರಿ ಸಂಘದ ವತಿಯಿಂದ ಉಚ್ಚ ನ್ಯಾಯಾಲಯಕ್ಕೆ ಹೋಗಿ ರಿಟ್ ಅರ್ಜಿ ಹಾಕಿದ್ವಿ. ಹಾಕಿದ ಮೇಲೆ
ಕೆಲವು ದಿನದಾಗ ನಮಗೆ ಇಂಟ್ರಿಮ್ ಆದೇಶ ಬಂತು, ಅಂದ್ರೆ ಮಧ್ಯಂತರ ಆದೇಶ ಬಂತು. ಏನಂತ, ಬೀದಿ ವ್ಯಾಪಾರಸ್ಥರಿಗೆ ನೀವು ಕಿರುಕುಳ ಕೊಡಬೇಡ್ರಿ. ಇವ್ರು ಕಿರುಕುಳ ಯಾವ ರೀತಿ ಕೊಡ್ತಿದ್ರು? ನೋಟಿಸ್ ಇರಲಾರ್ದೆ ಬಂದು ಅಂಗಡಿ ಕಿತ್ತೊಗಿದು, ಸಿಕ್ಕಂಗೆ ಬಂದು ರಸೀಟ್ ಹರಿಯೋದು, ಕೋರ್ಟ್ ಮುಂದೆ ಹೋಗಿ ತುಂಬ್ರಂತ ಅನ್ನೋದು, ದುಡಿದೆ 100-200 ರೂಪಾಯಿ. ಅದ್ರಾಗ ನಾವೆಲ್ಲ ಅಲ್ಲೇ ಮಾಡಿದ್ರೆ ಮನೆಗೇನು ಒಯ್ಯಬೇಕು. ಅದಕ್ಕೆ ಅನಿವಾರ್ಯವಾಗಿ ನಾವು ಕೋರ್ಟಿಗೆ ಹೋದ್ವಿ. ಕೋರ್ಟ್ದಾಗ ಹೋಗಿ ಮಧ್ಯಂತರ ಆದೇಶ ಬಂದ ಮೇಲೆ ನಾವು ವ್ಯಾಪಾರ ಸರಳವಾಗಿ ಮಾಡ್ಕೊಂಡು ಹೊಂತೀವಿ. ಆದರೂ ನಮಗೆ ನಮ್ಮ ಮೇಲೆ ಆಗುವಂಥ ದೌರ್ಜನ್ಯಗಳು, ತೊಂದರೆಗಳು ನಿಂತಿಲ್ಲ. ಇವ್ರು ನಮ್ಗೆ ಇನ್ನೂ ತ್ರಾಸು ಕೊಡತ್ತಾರೆ. ಪೊಲೀಸರು ಏನು ತೊಂದರೆ ಕೊಡತ್ತಾರೆ? ಪೊಲೀಸ್ ಇಲಾಖೆಯವ್ರು ಬಂದು ಅವಾಜ್ ಶಬ್ದಗಳಿಂದ ಬೈಯೋದಾಗಲಿ, ಇದ್ದ ಮಟೀರಿಯಲ್ಗಳು ಸಾಮಾನುಗಳು ಎತ್ತು ಒಯ್ದು ಗಾಡಿಗೆ ಹಾಕೊಂಡು ಹೋಗೋದಾಗಲಿ, ಆಮೇಲೆ ಸಿಕ್ಕಂಗೆ ರಸೀಟ್ ಹರಿಯೋದಾಗಲಿ, ಇವು ಕಂಟಿನ್ಯೂ ನಡೆದದ್ದೇ ಅದ ರೀ. ಮತ್ತು ಬೈಕ್ನಿಂದ ಏನು ತೊಂದರೆ ಇಲ್ಲ? ಟ್ರಾಫಿಕ್ ನಮ್ಮಿಂದ ಟ್ರಾಫಿಕ್ಗಾಗಲಿ ಪಬ್ಲಿಕ್ಕಿಗಾಗಲಿ ತೊಂದರೆ ಇಲ್ಲ. ಬಟ್ ಸಮಸ್ಯೆ ಎಲ್ಲಾಗತ್ತದ ಅಂದ್ರೆ ಇವರು ಆಡಳಿತದವ್ರು ಏನು ಮಾಡ್ಲಿಕ್ಕತ್ತಾರೆ, ವ್ಯಾಪಾರ ಮಾಡ್ಲಿಕ್ಕೂ ಅಲ್ಲೇ, ಪಾರ್ಕಿಂಗು ಅಲ್ಲೇ, ಟ್ರಾಫಿಕ್ಕು ಅಲ್ಲೇ, ಎಲ್ಲ ತಂದು ಒಂದೇ ಕಡೆ ಹೋಗಿದ್ರೆ ತೊಂದರೆ ಎಲ್ಲರಿಗೂ ಆಗಬೇಕಾಗ್ಯದ, ಎಲ್ಲರೂ ಅನುಭವಿಸ್ಬೇಕಾಗ್ಯದ. ಇದ್ರಾಗ ಮೇನ್ ಕೆಲಸ ಮಹಾನಗರ ಪಾಲಿಕೆದವ್ರು ಅದ ರೀ, ಅವರಿಂದ ಎಲ್ಲರಿಗೂ ತೊಂದರೆ ಆಗ್ಲಿಕ್ಕತ್ತವ. ಮಹಾನಗರ ಪಾಲಿಕೆಯವರು ಒಂದು ಸಿಸ್ಟಮೆಟಿಕ್ ಒಂದು ವ್ಯವಸ್ಥೆ ಮಾಡಿ ಟ್ರಾಫಿಕ್ಕಿಗೆ ಒಂದು ಕಡೆ, ಪಬ್ಲಿಕ್ಕಿಗೆ ಒಂದು ಕಡೆ, ವ್ಯಾಪಾರಸ್ಥರಿಗೆ ಒಂದು ಕಡೆ ಅನುಕೂಲ ಮಾಡಿಕೊಟ್ರೆ ಎಲ್ಲರೂ ಆರಾಮಿರ್ಬೋದು. ಸೊ ಈಗ ಆದೇಶನೂ ಆಗ್ಯದ. ನಮ್ದು ಅಂತಿಮ ಆದೇಶ ಆಯಿತು ಮೊನ್ನೆ. ಅಂತಿಮ ಆದೇಶದಾಗ ಕೋರ್ಟ್ದವ್ರು ಏನು ಹೇಳಿದ್ರು, ವ್ಯಾಪಾರಸ್ಥರಿಗೆ ಕಿರುಕುಳ ಕೊಡಬೇಡ್ರಿ, ಅವ್ರಿಂದ ನಿಮಗೆ ಸಮಸ್ಯೆ ಇತ್ತಂದ್ರೆ ಅವ್ರಿಗೆ ಒಂದು ಪರ್ಯಾಯ ವ್ಯವಸ್ಥೆ ಕಲ್ಪಿಸಿ ಆಮೇಲೆ ಅವ್ರಿಗೆ ಇಲ್ಲಿಂದ ತೆಗೆದು ಬೇರೆ ಕಡೆ ವ್ಯವಹಾರ ಮಾಡ್ಲಿಕ್ಕೆ ಕೊಡ್ರಿ. ಆದರೆ ಇವರು ಅಂಗಡಿಗಳು ಕಿತ್ತಬಾರ್ದು. ಆಮೇಲೆ ಸರ್ಕಾರದಿಂದಾಗಲಿ ಯಾವುದೇ ಯೋಜನೆಗಳಾಗಲಿ ಅವ್ರಿಗೆ ಯಾವ್ಯಾವ ಲಾಗು ಆಗ್ತಾವೆ ಎಲ್ಲ ಸಂಬಂಧಪಟ್ಟದವರಿಗೆ ಕೊಡ್ರಿ ಅಂತ ಕ್ಲಿಯರ್ ಆದೇಶ ಆಗ್ಯದ. ಈ ಸಂದರ್ಭದಲ್ಲಿ ನಗರದ ಸ್ಟೇಷನ್ ರಸ್ತೆ, ಗಾಂಧಿ ವೃತ್ತ, ಸರಾಫ್ ಬಜಾರ್, ಬಸ್ ನಿಲ್ದಾಣ, ಕೆಸಿ ಮಾರ್ಕೆಟ್ ಸೇರಿದಂತೆ ವಿವಿಧೆಡೆ ವ್ಯಾಪಾರ ನಡೆಸುವ ಬೀದಿ ವ್ಯಾಪಾರಸ್ಥರು ಉಪಸ್ಥಿತರಿದ್ದರು. ವಿಜಯಪುರ ನಗರದಲ್ಲಿನ ಸರ್ಕಾರಿ ಕೈಗಾರಿಕಾ ಕೇಂದ್ರದ ಮುಂಭಾಗದ ಸೋಲಾಪುರ ರಸ್ತೆಯಲ್ಲಿ ಮಹಾನಗರ ಪಾಲಿಕೆ, ಜಿಲ್ಲಾಡಳಿತ, ಜಲಸಂಪನ್ಮೂಲ ಇಲಾಖೆ ಸಹಯೋಗದಲ್ಲಿ ವೃಕ್ಷೋತ್ಥಾನ ಅಭಿಯಾನ ಅಡಿಯಲ್ಲಿ ಸಸಿ ನೆಡುವ ಕಾರ್ಯಕ್ರಮ ಜರುಗಿತು. ನಗರವನ್ನು ಹಸಿರುಕರಣಗೊಳಿಸಲು 1 ಲಕ್ಷ ಸಸಿ ನೆಡುವ ಉದ್ದೇಶದೊಂದಿಗೆ ಕೈಗೊಂಡ ಈ ಕಾರ್ಯಕ್ರಮಕ್ಕೆ ಇಲ್ಲಿನ ಮಹಾನಗರ ಪಾಲಿಕೆ ಆಯುಕ್ತ ಹರ್ಷ ಶೆಟ್ಟಿ ಸಸಿ ನೆಡೆಯುವ ಮೂಲಕ ಚಾಲನೆ ನೀಡಿದರು. ಬಳಿಕ ಅವರು ಮಾತನಾಡಿ, ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ಪ್ರೇರಣೆಯೊಂದಿಗೆ ನಗರದಲ್ಲಿ ಬೇವು, ಬಸರಿ, ಹೊಂಗೆ ಸೇರಿದಂತೆ ವಿವಿಧ ಜಾತಿಯ ಗಿಡಗಳನ್ನು ನೆಡಲಾಗುತ್ತಿದೆ. ತಿಂಗಳಲ್ಲಿ 50,000 ಗಿಡ ನೆಡಲಾಗುವುದು. ರಸ್ತೆ ಬಡಾವಣೆಯಲ್ಲೂ ಈ ಗಿಡಗಳನ್ನು ನೆಡಲಾಗುವುದು ಎಂದರು. ನಮ್ಮ ಭಾರತ ದೇಶದ ಅರಣ್ಯ ವ್ಯಾಪ್ತಿಯನ್ನು ನಾವು ನೋಡಿದರೆ ಸುಮಾರು 33% ಅರಣ್ಯ ವ್ಯಾಪ್ತಿ ಆನ್ ಆನ್ ಎವರೇಜ್ ಇರಬೇಕು ಅಂತ ನಾವೆಲ್ಲ ತಿಳ್ಕೊಂಡಿದ್ದೀವಿ. ಆದರೆ ವಿಜಯಪುರ ಜಿಲ್ಲೆ, ವಿಜಯಪುರ ನಗರಕ್ಕೆ ಸಂಬಂಧಪಟ್ಟಂತೆ 1% ಕಡಿಮೆ ನಮ್ಮ ಅರಣ್ಯ ವ್ಯಾಪ್ತಿ ಇದೆ. ಈ ಒಂದು ನಿಟ್ಟಿನಲ್ಲಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರ ಒಂದು ನೇತೃತ್ವ ಹಾಗೂ ಅವರ ಒಂದು ಪ್ರೇರಣೆಯಿಂದ ಸುಮಾರು 1 ಕೋಟಿ ವೃಕ್ಷಗಳನ್ನು ಮುಂದಿನ 5 ವರ್ಷಗಳಲ್ಲಿ ನೆಡುವ ಒಂದು ಕಾರ್ಯಕ್ರಮವನ್ನು ವೃಕ್ಷೋತ್ಥಾನ ಮೂಲಕ ನಾವು ಹಮ್ಮಿಕೊಂಡಿದ್ದೇವೆ. ಆ ಒಂದು ನಿಟ್ಟಿನಲ್ಲಿ KBJNL ಮುಖಾಂತರ ನಮಗೆ ಮೊದಲನೇ ಹಂತದಲ್ಲಿ ಮಹಾನಗರ ಪಾಲಿಕೆಗೆ 50,000 ಸಸಿಗಳನ್ನು ಈಗಾಗಲೇ ನೀಡ್ತಾ ಇದ್ದಾರೆ. ಇನ್ನು ಮುಂದೆ 1 ತಿಂಗಳು 2 ತಿಂಗಳ ನಂತರ ಇನ್ನೂ 50,000 ಸಸಿಗಳನ್ನು ನೀಡುವ ಒಂದು ಅವರು ಭರವಸೆ ನೀಡಿದ್ದಾರೆ. ಸೊ ಆ ಒಂದು ನಿಟ್ಟಿನಲ್ಲಿ ಇವತ್ತಿನಿಂದ ನಾವು ಒಂದು ವೃಕ್ಷ ಅಭಿಯಾನ ಅಂತ ಏನು ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇದರಲ್ಲಿ ಜಂಗಲ್ ಪ್ಲ್ಯಾಂಟ್ಸನ್ನು, ಅಂದರೆ ನಮ್ಮ ಈ ಬಸರಿ ಇರ್ಬೋದು, ಬೇವು ಇರ್ಬೋದು, ಆಲದ ಮರ ಇರ್ಬೋದು, ಅವುಗಳನ್ನು ರಸ್ತೆ ಬದಿಯಲ್ಲಿ ನಾವು ನೆಟ್ಟು, ಇನ್ನು ಕೆಲವೊಂದು ಗಾರ್ಡನ್ ಮತ್ತು ಪಾರ್ಕ್ಗಳಲ್ಲಿ ಆರ್ನಮೆಂಟಲ್ ಪ್ಲ್ಯಾಂಟ್ಸ್ ಅಂತ ಏನು ಹೇಳ್ತೀವಿ ಅವುಗಳನ್ನು ಕೂಡ ನೆಡುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ಮೊದಲನೇ ಹಂತದಲ್ಲಿ ನಾನು ಹೇಳ್ದಂಗೆ ಈಗ ಸುಮಾರು 50,000 ಸ್ಯಾಪ್ಲಿಂಗ್ ಸಸಿಗಳನ್ನು ನಾವೀಗ ಆಲ್ರೆಡಿ ಮಹಾನಗರ ಪಾಲಿಕೆಗೆ ತರುವ ಒಂದು ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀವಿ. ದಿನನಿತ್ಯ ಈ ಕಾರ್ಯಕ್ರಮ ಜರುಗಿ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಸಾಕಷ್ಟು ವೃಕ್ಷಾಭಿಯಾನ ಮಾಡಬೇಕು ಅಂತ ನಾನು ಹೇಳ್ತಾ ಇದ್ದೀನಿ. ಅದಲ್ಲದೆ ಸಾರ್ವಜನಿಕರಲ್ಲೂ ಕೂಡ ನನ್ನದೊಂದು ಮನವಿ ಇದೆ. ಇದನ್ನು ನಾವು ನೆಟ್ಟ ನಂತರ ಅವ್ರದ್ದು ಒಂದು ಕರ್ತವ್ಯ ಆಗ್ತದೆ, ಸಾರ್ವಜನಿಕರದ್ದು ಒಂದು ಕರ್ತವ್ಯ ಆಗ್ತದೆ. ಅವರವರೇ ಒಂದು ಗುಂಪಿನಲ್ಲಿ ಬಂದು ಸ್ವಲ್ಪ ಈ ಸಸಿಗಳನ್ನು ಅವರು ವಹಿಸ್ಕೊಂಡು ಅದಕ್ಕೆ ಬೇಕಾಗುವಂಥ ನೀರು, ಆಮೇಲೆ ಅದಕ್ಕೆ ಬೇಕಾಗುವಂಥ ಗೊಬ್ಬರ ಕೂಡ ಅವ್ರು ತಪ್ಪಿಸ್ಕೊಟ್ರೆ ಬೆಳೆದಕ್ಕೆ ಅನುಕೂಲ ಆಗ್ತದೆ ಅಂತ ನಾನು ಸಾರ್ವಜನಿಕರಲ್ಲಿ ವಿನಂತಿ ಮಾಡ್ತೇನೆ. ಈಗಾಗಲೇ ಎಷ್ಟು ಗಿಡ ಈಗಿಲ್ಲ ಇವತ್ತಿನಿಂದನೇ ಕಾರ್ಯಕ್ರಮ ನಾವು ಸ್ಟಾರ್ಟ್ ಮಾಡಿದ್ದೀವಿ. ಈಗ 50,000 ಒಂದು ತಿಂಗಳಲ್ಲಿ ನೆಡುವಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಮುಂದಿನ ತಿಂಗಳ ಇನ್ನೊಂದು 50,000 ನಾವು ಹಾಕ್ಕೊಳ್ತಾ ಇದ್ವಿ. ಯಾಕಂದರೆ ಇದೇ ಬೆಸ್ಟ್ ಸೀಸನ್, ಮಳೆಗಾಲ ಇರೋದ್ರಿಂದ ನಮ್ಮ ಒಂದು ಏನು ಇದನ್ನಿದೆ, ಎಫರ್ಟ್ ಏನಿದೆ ಅದು ಒಂದು ಸ್ವಲ್ಪ ಕಡಿಮೆ ಆಗ್ತದೆ. ಯಾಕಂದರೆ ನ್ಯಾಚುರಲಾಗಿ ಮಳೆ ಆಗಿ ಅದು ಶೆಲಿಯಲ್ಲಿ ನೀರು ಹೋಯಿತು ಅಂತಂದರೆ ಅದಕ್ಕೆ ಆಗುವಂಥ ಅನುಕೂಲ ನಾವು ನೀರು ಹರಿಸಿದ್ರೆ ಆಗುತ್ತೆ. ಸೊ ಈ ಒಂದು ಸರಿಯಾದ ಒಂದು ವಾತಾವರಣ ಸೀಸನ್ ಇರೋದ್ರಿಂದ ಈ
ಈ ಒಂದು ಸೀಸನಲ್ಲೇ ಸಾಕಷ್ಟು ಸಸಿಗಳು ನೆಡಬೇಕು ಅಂತ ನಾವು ಕಾರ್ಯಕ್ರಮ ಮಾಡ್ತೀವಿ. ಇನ್ನು ರಸ್ತೆ ಬಿಟ್ಟು ಬಡಾವಣೆ ನಡೆಯುವಂಥ ವಿಚಾರ ಐತೆ. ಹೌದು, ರಸ್ತೆಗಳ ಪಕ್ಕದಲ್ಲಿ ನೆಡುವ ವಿಚಾರ ಇದೆ, ಬಡಾವಣೆಗಳ ಅಲ್ಲಿ ನೆಡುವ ವಿಚಾರಣೆ ಇದೆ. ಮುಂದೆ ಕ್ರೀಡಾ ಅಂತ ನಾವೇನು ಹೇಳಿದ್ದೀವಿ, ಕ್ರೀಡಾ ಅಂತಂದರೆ ನಮ್ಮ ಡೆವಲಪರ್ಸ್ ಅಸೋಸಿಯೇಷನ್, ಅವ್ರಿಗೂ ಕೂಡ ನಮ್ಮ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಇರುವಂಥ 36 ದೊಡ್ಡ ಈ ಉದ್ಯಾನವನಗಳು ಏನಿದ್ದಾವೆ ಅವುಗಳಲ್ಲಿ ಕೂಡ ಅವ್ರಿಗೆ ಸಸಿಗಳನ್ನು ನೆಡಬೇಕು ಅಂತ ಪ್ರೇರಣೆ ಕೊಟ್ಟಿದ್ದೀವಿ. ಅವ್ರಿಗೂ ಕೂಡ ಸಸಿಗಳನ್ನು ನಾವು ಕೊಡ್ತಾ ಇದ್ದೀವಿ. ನಾವು ಕೊಡೋದಷ್ಟೇ, ಆದರೆ ಅದನ್ನು ಮೇಂಟೈನ್ ಮಾಡಿಕೊಂಡು ಅದನ್ನ ಬೆಳೆಸುವ ಒಂದು ಏನು ಕ್ರಮ ಇದೆ ಅವ್ರು ವಹಿಸ್ಕೊಂಡು ಹೋಗ್ತಾರೆ. ಮುದ್ದೇಬಿಹಾಳ ತಾಲೂಕಿನ ತಾಳಿಕೋಟೆ ಪಟ್ಟಣದಲ್ಲಿ ಕಾಸಗಂತೇಶ್ವರ ಶಿವಯೋಗಿಗಳ ಜಾತ್ರೆಯ ಅಂಗವಾಗಿ ನಸುಕಿನ ಜಾವದಲ್ಲಿ ನೆರೆದ ಅಸಂಖ್ಯಾತ ಭಕ್ತ ಸಮೂಹದ ಸಮ್ಮುಖದಲ್ಲಿ ಗೋಪಾಲ ಕಾವಲಿ ಕಾರ್ಯಕ್ರಮವು ಭಕ್ತಿ ಭಾವದೊಂದಿಗೆ ಜರುಗಿತು. ಈ ಕಾರ್ಯಕ್ರಮದಲ್ಲಿ ಈ ಭಾಗದ ಸಹಸ್ರಾರು ಭಕ್ತರು ಭಾಗವಹಿಸಿ ಪುನೀತರಾದರು. ವಿಜಯಪುರ ಜಿಲ್ಲೆಯ ತಾಳಿಕೋಟೆ ಪಟ್ಟಣದ ಶ್ರೀ ಕಾಸಗಂತೇಶ್ವರ ಮಠದ ಮಠಾಧೀಶರಾದ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳ ಘನ ಅಧ್ಯಕ್ಷತೆಯಲ್ಲಿ ಜರುಗಿದ ಈ ಕಾರ್ಯಕ್ರಮದಲ್ಲಿ ನಸುಕಿನ ಜಾವ 4 ಗಂಟೆಗೆ ಭವ್ಯ ಪ್ರಭಾತ್ ಪೇರಿಯೊಂದಿಗೆ ಧ್ವಜದ ಮೆರವಣಿಗೆ ನಡೆಯುತ್ತಲಿದೆ. ಶ್ರೀಮಠದ ಪ್ರಾಂಗಣದಲ್ಲಿ ಕಟ್ಟಲಾದ ಗೋಪಾಲ ಕಾವಲಿ ಒಡೆಯುವ ಕಾರ್ಯಕ್ರಮವನ್ನು ನಸುಕಿನ 5:30 ಗಂಟೆಗೆ ಶ್ರೀ ಕಾಸಗಂತೇಶ್ವರ ಮಠದ ವೇದಮೂರ್ತಿ ಸಂಗಯ್ಯ ವಿರಕ್ತ ಮಠ ಅವರು ನೆರವೇರಿಸಿದರು. ಈ ಗೋಪಾಲ ಕಾವಲಿ ಒಡೆಯುವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಭಕ್ತಾದಿಗಳ ಮೇಲೆ ಮೊಸರು, ಹಾಲು, ಜೇನುತುಪ್ಪ ಹಾಗೂ ಇನ್ನಿತರ ಅಮೃತಮಯವಾದ ತುಂಬಿದ ಗಡಿಗೆ ಒಡೆದ ನಂತರ ಕೆಳಗೆ ನಿಂತ ಭಕ್ತಾದಿಗಳ ಮೈ ಮೇಲೆ ಬಿದ್ದರೆ ಜೀವನ ಪಾವನಮಯವಾಗುತ್ತದೆ ಮತ್ತು ಒಡೆದ ಗಡಿಗೆಯ ಚೂರುಗಳಾಗಲಿ ಅಥವಾ ಗಡಿಗೆಯ ಜೊತೆಗಿದ್ದ ಹೂ ಇನ್ನಿತರ ಪೂಜಾ ಸಾಮಗ್ರಿಗಳಾಗಲಿ ಕೆಳಗೆ ನಿಂತ ಭಕ್ತರಿಗೆ ದೊರೆತರೆ ಮನೆಯಲ್ಲಿ ಸದಾ ಹಾಲು ಹೈನು ಹೆಚ್ಚುವುದರೊಂದಿಗೆ ಸಂಪದ್ಭರಿತವಾಗಿ ಬಡತನವೆಂಬುದು ನಿವಾರಣೆಯಾಗಿ ಶ್ರೀಮಂತಿಕೇತನ ಹೆಚ್ಚುತ್ತದೆ ಎಂಬುದು ಹಿರಿಯರ ಮಾತು ನಂಬಿದ ಭಕ್ತಾದಿಗಳು ಈ ಕಾರ್ಯಕ್ರಮದಲ್ಲಿ ಈ ಹಿಂದಿನಿಂದಲೂ ಕಿಕ್ಕಿರಿದು ನೆರೆದು ಬಂದಂತೆ ಈ ಸಲವೂ ಈ ಗೋಪಾಲ ಕಾವಲಿ ಒಡೆಯುವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಪ್ರಸಾದವನ್ನು ದೊರಕಿಸಿಕೊಳ್ಳಲು ಜೀವದ ಹಂಗು ತೊರೆದು ಗದ್ದಲಮಯ ವಾತಾವರಣದಲ್ಲಿಯೂ ಭಕ್ತ ಸಮೂಹ ಓಂ ನಮಃ ಶಿವಾಯ ಎಂಬ ನಾಮಾಂಕಿತದ ಭಕ್ತಿಯನ್ನು ಅರ್ಪಿಸುವುದರೊಂದಿಗೆ ಪಾಲ್ಗೊಳ್ಳುತ್ತಾ ಸಾಗಿದ್ದಾರೆ. ಈ ಹಿಂದೆ ಶ್ರೀ ಕಾಸಗಂತೇಶ್ವರ ಪಂಢರಪುರದ ಶ್ರೀ ವಿಠಲ ಜಾತ್ರೋತ್ಸವಕ್ಕೆ ತೆರಳಿದಾಗ ಆಷಾಢ ಏಕಾದಶಿ ದಿನದಂದು ನೆರವೇರಿಸಲಾಗುತ್ತಿರುವ ಗೋಪಾಲ ಕಾವಲಿ ಶ್ರೀಮಠದಲ್ಲಿಯೂ ಏರ್ಪಡಿಸಿದರೆ ಭಕ್ತಾದಿಗಳ ಜೀವನ ಪಾವನವಾಗುತ್ತದೆ ಎಂದು ಶ್ರೀ ಕಾಸಗಂತೇಶ್ವರ ಇಚ್ಛೆಯಿಂದ ಮೊಸರು ಗಡಿಗೆ ಒಡೆಯುವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದರೆಂದು ಹೇಳಲಾಗುತ್ತದೆ. ಅದರಂತೆ ಈ ಹಿಂದಿನಿಂದ ನಡೆಸಿಕೊಂಡ ಬರಲಾದ ಈ ಕಾರ್ಯಕ್ರಮದಂತೆ ತಾಳಿಕೋಟೆಯ ಶ್ರೀ ಕಾಸಗಂತೇಶ್ವರ ಮಠದ ಜಾತ್ರೆಯ ಉತ್ಸವದ ಸಮಯದಲ್ಲಿ ಈ ಕಾರ್ಯಕ್ರಮ ನಡೆಸಿಕೊಂಡು ಈಗಲೂ ಬರಲಾಗುತ್ತಿದೆ ಎಂದು ಕಾಸಗಂತೇಶ್ವರ ಮಠದ ಮಠಾಧೀಶರಾದ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳು ಹೇಳಿದರು. ಮಾಸಗಳು ಕಳೆದಾಗ ಆಷಾಢ ಮಾಸ ಬರ್ತದ. ಆಷಾಢ ಮಾಸದಾಗ ಮೊಸರು ಕುಡಿಬೇಕಂತ ಹೇಳ್ತಾರ. ಅದೇ ತಕ್ಕಂತೆ ನಮ್ಮ ಶ್ರೀ ಕಾಸಗಂತೇಶ್ವರ ಮಠದ 12ನೇ ಪೀಠಾಧಿಪತಿಗಳಾದ ಶ್ರೀ ಕಾಸಗಂತೇಶ್ವರ ಮಹಾಶಿವಯೋಗಿಗಳು ಪಂಢರಪುರಕ್ಕೆ ಪ್ರವಾಸಕ್ಕೆ ಹೋದಾಗ ಅಲ್ಲಿ ಪ್ರವಾಸದಲ್ಲಿ ಇರತಕ್ಕಂತಹ ಮೊಸರು ಗಡಿಗೆಯನ್ನು ಒಡೆಯುವ ಒಂದು ವ್ಯವಸ್ಥೆಯನ್ನ ನೋಡ್ತಾರ. ಆ ವ್ಯವಸ್ಥೆಯನ್ನ ನೋಡಿದಾಗ ಮೊಸರೆಲ್ಲ ಕೆಳಗಲ್ಲಿ ಅಲ್ಲಿ ಇರ್ತಕ್ಕಂತಹ ಭಕ್ತರ ಮೇಲೆ ಬಿದ್ದಾಗ ಆ ಭಕ್ತರೆಲ್ಲ ಅವರ ಮನಸ್ಸಿನಲ್ಲಿ ಅವರ ಮನದಲ್ಲಿ ಒಂದು ಶಾಂತಿ, ಒಂದು ವಿಶೇಷವಾದ ಶಕ್ತಿ ಸಂಚಾರವಾಗುವುದನ್ನು ನೋಡ್ತಾರ. ಅಂತದೇ ವ್ಯವಸ್ಥೆ ನಮ್ಮ ಮಠದಲ್ಲಿ ಶ್ರೀ ಕಾಸಗಂತೇಶ್ವರ ತಾಳಿಕೋಟೆ ಮಠದಲ್ಲಿ ತರಬೇಕಂತ ಅಲ್ಲಿಂದ ಅವರ ಅಪೇಕ್ಷೆ ಪಟ್ಟು ಅದನ್ನ ಈ ನಮ್ಮ ಮಠದಲ್ಲಿ 140 ವರ್ಷಗಳಿಂದ ಮಾಡ್ಕೊಂತ ಬಂದಾರ. ಅದೇ ರೀತಿ ಇಲ್ಲೆಲ್ಲ ಭಕ್ತರು ಆಷಾಢ ಮಾಸದಾಗ ಜಾತ್ರೆಯ ಒಂದು ವಿಶೇಷತೆಯಲ್ಲಿ ಬೆಳಗ್ಗೆ 5:45 ವರ್ಷ ಈ ಮೊಸರು ಗಡಿಗೆಯನ್ನ ಹೊಡಿತಾರ. ಹಿಂಗೆ ಮುಂದೆ ನಡೆಸ್ಕೊಂಡು ಹೋಗ್ತಾರ. ನಮ್ಮ ಅಜ್ಜರು ಇದನ್ನೆಲ್ಲ ಮಾಡ್ಕೊಂಡು ಬಂದಾರ. ಇದು ಮುಂದೆ ನಡೆಯುತ್ತೆ ಅಂತ ಹೇಳಿ ಈ ಹಿಂದಿನ ಸಂಪ್ರದಾಯದಂತೆ ಶ್ರೀ ಕಾಸಗಂತೇಶ್ವರ ಜಾತ್ರೋತ್ಸವ ಸಮಯದಲ್ಲಿ ರಥೋತ್ಸವಕ್ಕೆ ಒಂದು ದಿನ ಮೊದಲು ಗೋಪಾಲ ಕಾವಲಿ ಒಡೆಯುವ ಕಾರ್ಯಕ್ರಮವನ್ನು ಈಗಲೂ ಮುಂದುವರಿಸಿಕೊಂಡು ಭಕ್ತಾದಿಗಳು ಬೇಡಿಕೆಗಳನ್ನು ಈಡೇರಿಸಿಕೊಳ್ಳಲು ಅನುವು ಮಾಡಿಕೊಳ್ಳುವುದು ವಿಶೇಷ. ಅದರಂತೆ ಈ ಬಾರಿಯೂ ನಸುಕಿನ ಜಾವ ಜರುಗಿದ ಗೋಪಾಲ ಕಾವಲಿ ಒಡೆಯುವ ಕಾರ್ಯಕ್ರಮದಲ್ಲಿ ಮುಂಬೈ, ಪುಣೆ, ಗೋವಾ, ಹೈದರಾಬಾದ್, ಬೆಂಗಳೂರು, ಹುಬ್ಳಿ, ಗುಲ್ಬರ್ಗಾ ಮೊದಲಾದ ಮಹಾನಗರ ಪಟ್ಟಣಗಳಿಂದ ಹಾಗೂ ಗ್ರಾಮಾಂತರ ಪ್ರದೇಶಗಳಿಂದಲೂ ಸಾವಿರಾರು ಜನ ಭಕ್ತ ಸಮೂಹ ಪಾಲ್ಗೊಂಡಿದ್ರು. ಈ ಕಾರ್ಯಕ್ರಮದಲ್ಲಿ ಶ್ರೀ ಕಾಸಗಂತೇಶ್ವರ ಮಠದ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳು ಹಾಗೂ ಮಠದ ಉಸ್ತುವಾರಿ ವೇದಮೂರ್ತಿ ಮುರುಗೇಶ್ ವಿರಕ್ತ ಮಠ್, ವಿಶ್ವನಾಥ್ ವಿರಕ್ತ ಮಠ್, ಶರಭಯ್ಯ ಪುರಾಣಿಕ ಮಠ್ ಹಾಗೂ ಹಿರೂರದ ಶ್ರೀ ಜಯಸಿದ್ದೇಶ್ವರ ಮಹಾಸ್ವಾಮಿಗಳು, ಶರಭಯ್ಯ ಪುರಾಣಿಕ ಮಠ್, ಶ್ರೀಧರ್ ಕಾಗನೂರ್ ಮಠ್, ವಿಜಯಕುಮಾರ್ ಹಿರೇಮಠ್, ಮುರುಗನವರ್ ಶಿರೂರ್ ಹಾಗೂ ಸಹಸ್ರಾರು ಭಕ್ತಾದಿಗಳು ಭಾಗವಹಿಸಿದ್ರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್.
ಅಮಾನವೀಯ ಹಲ್ಲೆಗೆ ಒಳಗಾದ ಮಹಿಳೆಯನ್ನ ಭೇಟಿಯಾದ ಸಚಿವ ಪಾಟೀಲ್, ಘಟನೆ ಕುರಿತು ಸಮಗ್ರ ತನಿಖೆಗೆ ಆದೇಶ. ಡಿಸಿ ಕಚೇರಿಯಲ್ಲಿ ಕಾಲ್ ಸೆಂಟರ್ ಸ್ಥಾಪನೆಗೆ ಭರವಸೆ. ಕೊಲೆ ಆರೋಪಿಗಳನ್ನ ಬಂಧಿಸಿದ ಸಿಂದಗಿ ಪೊಲೀಸರು, ನಿತ್ಯ ಪ್ರಾಣ ಭಯದಲ್ಲಿ ಜೀವನ ನಡೆಸುತ್ತಿರುವ ಹರ್ನಾಳ್ ಕುಟುಂಬ, ಆರೋಪಿಗಳ ಬಂಧನಕ್ಕೆ ಆಗ್ರಹ. ಜಾಡ್ರ ಓಣಿಯಲ್ಲಿ ಹುಚ್ಚು ನಾಯಿಯ ಉಪಟಳ, ಮಗು ಸೇರಿ 8ಕ್ಕೂ ಹೆಚ್ಚು ಜನರಿಗೆ ಗಾಯ, ನಾಯಿಯನ್ನು ಕೊಂದು ಹಾಕಿದ ಪ್ರತ್ಯಕ್ಷದರ್ಶಿಗಳು. ಅತ್ತ ಪೊಲೀಸರ ಬೆದರಿಕೆ, ಇತ್ತ ಟ್ರಾಫಿಕ್ ಕಿರಿಕಿರಿ, ರೋಷಿ ಹೋದ ಬೀದಿ ಬದಿ ವ್ಯಾಪಾರಸ್ಥರು, ಕ್ರಮಕ್ಕಾಗಿ ಬೀದಿ ಬದಿ ವ್ಯಾಪಾರಸ್ಥರಿಂದ ಸರ್ಕಾರಕ್ಕೆ ಮನವಿ. ಭಕ್ತಿ ಪರವಶದಲ್ಲಿ ತೇಲಾಡಿದ ಸಹಸ್ರಾರು ಜನ, ಮೇಲೆ ಮೊಸರು ಗಡಿಗೆಯಿಂದ ಬೆಣ್ಣೆ ತುಪ್ಪ ಅಭಿಷೇಕವಾಗುತ್ತಿದ್ರು, ಶಿವನಾಮದ್ದೇ ಜಪ. ಇದು ಕಾಶಿಗಂತೇಶ್ವರ ಜಾತ್ರೆಯ ಸ್ಪೆಷಲ್. ಇದಿಷ್ಟು ಸದ್ಯದ ನ್ಯೂಸ್ ಡೀಟೇಲ್ಸ್. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ KTV ನ್ಯೂಸ್, ಸುದ್ದಿ ನೇರ ನಿರಂತರ.